ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡೋದ್ರಲ್ಲ ವ್ಲಾಗ್ಸ್ಗಳಿಗೆ ವಿಡಿಯೋ ಶೂಟ್ ಮಾಡೋದು ಹೇಗೆ, ಇದು ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರಿಗೆ ತುಂಬಾನೇ ಯೂಸ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆಯ್ತಾ. ಹೊಸದಾಗಿನೇ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿರೋರು ಅಂತಲ್ಲ, ಈಗ ಆಲ್ರೆಡಿ ಚಾನಲ್ ಇರೋರು ಕೂಡ ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡ್ತಾ ಇದ್ದೀರಾ, ಸರಿಯಾಗಿ ವಿಡಿಯೋಗಳನ್ನ ಮಾಡಲ್ಲ. ಹಾಗಾಗಿ ನಾನು ಇದರಲ್ಲಿ ಕೆಲವೊಂದು ಟಿಪ್ಸ್ಗಳ ಜೊತೆಯಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಅದ್ರ ಜೊತೆನಲ್ಲಿ ಇನ್ನೊಬ್ರು ನನಗೆ ಕಮೆಂಟ್ ಅಲ್ಲಿ ಕೇಳಿದ್ದಾರೆ, ಸೆಲ್ಫಿ ಸ್ಟಿಕ್, ಟ್ರೈಪಾಡು, ಮೈಕ್ ಇದನ್ನೆಲ್ಲ ಯಾವ್ದು ತಗೊಬೇಕು ಸಜೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ಕಮೆಂಟ್ ವಿನ್ನರ್ ಬಂದ್ಬಿಟ್ಟು ಭವ್ಯಾಸ್ ಕುಕಿಂಗ್ ಚಾನಲ್ ಅಂತ, ಅವರ ಚಾನಲ್ಗೆ ವಿಸಿಟ್ ಮಾಡಿ ಅವರ ವಿಡಿಯೋಸ್ಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನ ಒಂದು ಚಾನಲ್ ಇದೆ TN ಬಾಯ್ ಅಂದ್ಬಿಟ್ಟು, ಅವರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಆಯ್ತಾ. ಇನ್ನು ವ್ಲಾಗ್ಸ್ಗಳಿಗೆ ವಿಡಿಯೋ ಶೂಟ್ ಮಾಡೋದು ಹೇಗೆ, ಅದಕ್ಕೂ ಮುಂಚೆ ಅವ್ರು ಕೇಳಿರೋದು ಸೆಲ್ಫಿ ಸ್ಟಿಕ್ಕು, ಟ್ರೈಪಾಡು, ಮೈಕು ಯಾವ್ದನ್ನ ತಗೊಬೇಕು ಸಜೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು. ನೀವು ಚಾನಲ್ನ ಶುರು ಮಾಡ್ತಿದ್ದಂಗೆನೆ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಕಾಸ್ಟ್ಲಿದೇ ಬೇಕು, ಬ್ರ್ಯಾಂಡೆಡ್ದೇ ಬೇಕು, ಚೆನ್ನಾಗಿರೋದೇ ಬೇಕು ಅಂತ ಅಂದ್ಬಿಟ್ಟು ಅಂಥದಕ್ಕೆಲ್ಲ ದುಡ್ಡು ಹಾಕಕ್ ಹೋಗ್ಬೇಡಿ. ನಿಮಗಿನ್ನೂ ಯೂಟ್ಯೂಬಿಂದ ಅರ್ನಿಂಗೇ ಶುರುವಾಗಕ್ಕೆ ಮುಂಚೆ ನೀವು ಗ್ಯಾಜೆಟ್ಸ್ಗಳಿಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ವೇಸ್ಟ್ ಏನೇನೆ. ಯಾಕೆಂದ್ರೆ ಚಾನಲ್ ಸಕ್ಸಸ್ ಆಗತ್ತಾ ಫೇಲ್ಯೂರ್ ಆಗತ್ತಾ ಇದು ಗೊತ್ತಿಲ್ಲದೇನೆ ನಾವು ಇವನ್ನೆಲ್ಲ ಮಾಡೋದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟೇನೆ. ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ನಿಮಗೆ ಬೇಕೇ ಬೇಕು, ತಗೊಂಡ್ಲೇಬೇಕು ಅಂತಂದ್ರೆ ಬೇಕಿರುತ್ತೆ. ಈಗ ಟ್ರೈಪಾಡ್ ಬೇಕಿರುತ್ತೆ, ಸೆಲ್ಫಿ ಸ್ಟಿಕ್ ಅವಶ್ಯಕತೆ ಇರುತ್ತೆ. ನೀವೇನಾದ್ರೂ ವ್ಲಾಗ್ಸ್ಗಳನ್ನ ಔಟ್ಸೈಡ್ ಅಲ್ಲೆಲ್ಲ ಮಾಡ್ತೀರಾ ಅಂತ ಅಂದಾಗ ಬೇಕಾಗಿರುತ್ತೆ. ಆ ತರ ಇದ್ದಾಗ ನಿಮ್ಗೆ ಯಾವ್ದು ತಗೊಬಹುದು ಅಂತಂದ್ರೆ ತುಂಬಾ ಕಮ್ಮಿ ರೇಟ್ದೆ ತಗೊಂಡ್ರೆ ಒಳ್ಳೇದು ಸ್ವಲ್ಪ ದಿನ. ಯಾಕೆಂದ್ರೆ ತುಂಬಾ ಕಮ್ಮಿ ರೇಟ್ ತಗೊಂಡ್ರು ಕೂಡ ಒಂದಷ್ಟು ದಿನ ಒಂದಷ್ಟು ವರ್ಷನೇ ಬಾಳಿಕೆ ಬರುತ್ತೆ. ಈಗ ನಾನು ಕೂಡ ಒಂದು ಸೆಲ್ಫಿ ಸ್ಟಿಕ್ ನ ತಗೊಂಡಿದ್ದೀನಿ ನೋಡಿ, ಈ ತರದ್ದು. ಅದನ್ನ ನಾನು ತಗೊಂಡಿದ್ದು ಮೀಶೋದಲ್ಲಿ ಆಯ್ತಾ. ಅದು ಒಂದು 149 ರೂಪಾಯಿ ಏನೋ ಅಷ್ಟೇನೆ. ಅದು ನಾನು ತಗೊಂಡಿದ್ದು ಅವಾಗ ನಾನು ಇನ್ನೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿರ್ಲಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ಗಳನ್ನ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ತಗೊಂಡೆ. ಆದ್ರೆ ಅದು ನನಗೆ ಹೈಟ್ ಸಾಕಾಗ್ತಿರ್ಲಿಲ್ಲ ಅಲ್ಲ, ಚಿಕ್ಕದಲ್ವಾ, ಅದಕ್ಕೆ ನಾನು ಅದನ್ನ ಮಿಷಿನ್ ಮೇಲೆ ಇಟ್ಬಿಟ್ಟು ಸೆಟ್ ಮಾಡ್ಕೊಂಡು ರೀಲ್ಸ್ಗಳನ್ನ ಮಾಡ್ಕೊತಾ ಇದ್ದೆ. ಇವಾಗ ಅದು ಯೂಸ್ ಆಗ್ತಾ ಇದೆ, ಅದರಿಂದ ವೇಸ್ಟ್ ಏನಾಗಿಲ್ಲ. ಯಾಕೆಂದ್ರೆ ನಾನು ವ್ಲಾಗ್ಗಳು ಮಾಡೋ ಟೈಮಲ್ಲಿ ಕುಕಿಂಗ್ ಎಲ್ಲ ಮಾಡ್ತೀನಿ ಅಲ್ಲ, ಅವಾಗ ನನಗೆ ಸ್ಟವ್ ಹತ್ರ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅದು ಸೆಲ್ಫಿ ಸ್ಟಿಕ್. ಹಾಗಾಗಿ ಅದು ಕೂಡ ಹೋಗ್ಬಿಟ್ಟಿದೆ ಈಗ ಸ್ವಲ್ಪ ಕೆಳಗಡೆ. ಅದೇನಿದೆ ಸ್ಟ್ಯಾಂಡ್ಗಳು ಲೂಸ್ ಆಗಿರೋದ್ರಿಂದ ಅದು ನಿಂತ್ಕೊಳ್ಳಲ್ಲ. ಅದನ್ನ ನಾನು ಕಲ್ ಸಪೋರ್ಟ್ ಎಲ್ಲ ಕೊಟ್ಬಿಟ್ಟು ಇಟ್ಬಿಟ್ಟು ವಿಡಿಯೋ ಮಾಡ್ಕೊತೀನಿ. ಯಾಕೆಂದ್ರೆ ಸುಮ್ಮನೆ ಅದನ್ನೇ ಯೂಸ್ ಮಾಡೋಣ, ಅದು ಕ್ಲೀನ್ ಆಗಿ ಪೂರ್ತಿಯಾಗಿ ಮುರಿದೋಗೋ ತನಕ ಅದನ್ನೇ ಯೂಸ್ ಮಾಡೋಣ, ಆಮೇಲೆ ಬೇಕಿದ್ರೆ ಬೇರೆ ತಗೊಳ್ಳೋಣ ಅಂತ ಸುಮ್ಮನೆ ನಾ ಇಂಥದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡಕ್ ಹೋಗಲ್ಲ ಆಯ್ತಾ. ಅದಾದ್ಮೇಲೆ ಟ್ರೈಪಾಡ್ ಕೇಳಿದ್ರೆ, ಟ್ರೈಪಾಡು ಅಷ್ಟೇನೆ ನಾನು ಯೂಸ್ ಮಾಡ್ತಾ ಇರೋದು ರಿಂಗ್ ಲೈಟ್. ತುಂಬಾ ಜನ ಕೇಳಿದ್ರೆ ಯಾವ್ದು ಯೂಸ್ ಮಾಡ್ತೀರಾ ಹೇಳಿ ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡೋದು ರಿಂಗ್ ಲೈಟ್. ಅದು ಕೂಡ ಅಮೆಝಾನ್ ಅಲ್ಲಿ ಏನೋ ತಗೊಂಡಿದ್ದು. ಯೂಟ್ಯೂಬ್ ಶುರು ಮಾಡಿದ ದಿವಸ ಇದೊಂದು ಬೇಕು ನನಗೆ ಮೊಬೈಲ್ ಇಟ್ಕೊಳ್ಳೋದಕ್ಕೆ. ಈಗ ನಾನು ಆ ಕಡೆ ಈ ಕಡೆ ಓಡಾಡೋದನ್ನೆಲ್ಲ ಶೂಟ್ ಮಾಡಬೇಕು ಅಂದ್ರೆ ಬೇಕೇ ಬೇಕಲ್ಲ, ಆವಾಗ ನಾನು ಇದನ್ನ ತಗೊಂಡಿದ್ದು. 580 ರೂಪಾಯಿ ಏನೋ ಕೊಟ್ಟಿದ್ದೆ ಅಷ್ಟೇನೆ, ಅಮೆಝಾನ್ ಅಲ್ಲಿ ಏನೋ ತಗೊಂಡಿದ್ದೆ ಅವಾಗ. ಅದನ್ನೇ ಯೂಸ್ ಮಾಡ್ತೀನಿ. ಅದು ಕೂಡ ಮುರಿದೋಗಿದೆ. ಅದಕ್ಕೂ ನಾನು ಟೇಪ್ ಹಾಕಿ ಸುತ್ತಬಿಟ್ಟು ನೋಡಿ ಹಾಕ್ತೀನಿ ಫೋಟೋ. ಈ ತರ ಟೇಪ್ ಹಾಕಿ ಸುತ್ತಬಿಟ್ಟು ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಅದು ಅಷ್ಟೇ ಪೂರ್ತಿಯಾಗಿ ಮುರಿದು ಅದು ಕೆಲ್ಸಕ್ಕೆ ಬರಲ್ಲ ಅನ್ನೋವರೆಗೂ ಕೂಡ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಬೇರೆದನ್ನ ತಗೊಳಕ್ ಹೋಗಲ್ಲ. ನೀವು ಅಷ್ಟೇನೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ನಿಮಗೆ ಅರ್ನಿಂಗ್ ಆಗ್ತಾ ಇದೆ, ತಿಂಗಳಿಗೆ ಅಟ್ಲೀಸ್ಟ್ ಒಂದು 2 ಮಂತ್ಸ್ಗಾದ್ರೂ ನನಗೆ ದುಡ್ಡು ಬರುತ್ತೆ ಯೂಟ್ಯೂಬಿಂದ ಅಂತ ಅಂದಾಗ ನೀವು ತುಂಬಾ ಚೆನ್ನಾಗಿರೋದು ಗೆಜೆಟ್ಸ್ಗಳ ಮೇಲೆ ದುಡ್ಡು ಹಾಕೋದು ಓಕೆ. ಅದಕ್ಕೂ ಮುಂಚೆನೆ ಸುಮ್ಮನೆ ಅನಾವಶ್ಯಕ ದುಡ್ಡನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ ಅಂತಾನೆ ಹೇಳ್ತೀನಿ ನಾನು ಆಯ್ತಾ. ಎಷ್ಟು ಸಾಧ್ಯ ಅಷ್ಟು ಕಮ್ಮಿ ಬಜೆಟ್ ಅಲ್ಲೇ ವಿಡಿಯೋಗಳನ್ನ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಅದಾದ್ಮೇಲೆ ಮೈಕ್ ನ ಕೇಳಿದೀರಾ, ಮೈಕು ಅಷ್ಟೇನೆ ವ್ಲಾಗ್ಗಳು ಮಾಡೋ ಟೈಮಲ್ಲಿ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಮೈಕ್ಗೆ. ಯಾಕಂದ್ರೆ ನಾನು ಮೈಕ್ ಏನೋ ತಗೊಂಡ್ಬಿಟ್ಟೆ, ಬೇಕು ಅದಿದ್ರೇನೆ ಚೆನ್ನಾಗಿ ವಾಯ್ಸ್ ಎಲ್ಲ ಬರುತ್ತೆ ಅಂತ ಅನ್ನೋ ತರ ತಗೊಂಡೆ. ಅದಾದ್ಮೇಲೆ ನಾನು ಮೈಕ್ ನ ಯೂಸೇ ಮಾಡಿರ್ಲಿಲ್ಲ. ವ್ಲಾಗ್ಸ್ಗಳು ಮಾಡ್ತಿದ್ನಲ್ಲ ಅವಾಗ ಮೈಕ್ ನ ಯೂಸೇ ಮಾಡ್ತಿರ್ಲಿಲ್ಲ ನಾನು. ವಿಡಿಯೋ ಶೂಟ್ ಆದ್ಮೇಲೆ ನಾನು ಏನೋ ವಾಯ್ಸ್ ಓವರ್ ಕೊಡ್ತಾ ಇದ್ದಿದ್ದಲ್ವಾ, ಹಾಗಾಗಿ ಅವಾಗ್ಲೂ ಕೂಡ ವಾಯ್ಸ್ ಓವರ್ ಕೊಡೋವಾಗ್ಲೂ ಮೈಕ್ ಅವಶ್ಯಕತೆ ಇಲ್ಲ. ನಾನು ಏನೋ ವಾಯ್ಸ್ ಓವರ್ನ ಹೆಂಗ್ ಕೊಡೋದು ಅನ್ನೋ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ನಾವು ಫೋನನ್ನ ಈ ತರ ಇಟ್ಕೊಂಡು ವಾಯ್ಸ್ ಓವರ್ ಕೊಟ್ರೆ ಸಾಕು, ಮೈಕ್ಗಿಂತ ಚೆನ್ನಾಗಿನೇ ಏನೋ ವಾಯ್ಸ್ ರೆಕಾರ್ಡ್ ಆಗುತ್ತೆ ಆಯ್ತಾ. ಹಾಗಾಗಿ ನಮ್ಗೆ ಮೈಕ್ ಅವಶ್ಯಕತೆ ಇರಲ್ಲ. ಇಲ್ಲ ನಮ್ಗೆ ಬೇಕೇ ಬೇಕು ಹೇಳಿ ಯಾವ್ದಾದ್ರು ಒಂದು ಅನ್ನೋದಾದ್ರೆ ಕಮ್ಮಿ ರೇಟಲ್ಲೇ ತಗೊಳ್ಳಿ. ವೈರ್ಲೆಸ್ ಮೈಕ್ಗಳು ಸಿಗುತ್ತೆ, ವಿತ್ ವೈರ್ ಮೈಕ್ಗಳು ಸಿಗುತ್ತೆ. ವೈರ್ಲೆಸ್ ಮೈಕ್ ಬೇಕು ಅಂತಂದ್ರೆ ಈಗ ನಾನು ಯೂಸ್ ಮಾಡ್ತಿದ್ದೀನಿ ಅಲ್ಲ ಗ್ರಾನೆರೋ, ಇದು ತುಂಬಾ ಚೆನ್ನಾಗಿರೋದೆ.
ತುಂಬ ಜನ ದೊಡ್ಡ ಯೂಟ್ಯೂಬರ್ಗಳೇ ಯೂಸ್ ಮಾಡ್ತಾ ಇರೋ ಮೈಕ್ ಇದು. ನನಗೆ ಗೊತ್ತಿರಲಿಲ್ಲ ತಗೊಳ್ಳೋವಾಗ, ಸುಮ್ಮನೆ ಯಾವುದೋ ಒಂದು ತೊಗೊಬೇಕು. ನಾನು ಹೇಳಿದ್ದೀನಿ ಈ ಥರ ನನಗೆ ಪುಕ್ಕ ಇದ್ರೆ ಸಾಕು, ಅದು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಥರ ತೊಗೊಂಡ್ಬಿಟ್ಟಿದ್ದು ನಾನು. ಅದ್ರ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ, ತೊಗೊಂಡ್ಬಿಟ್ಟೆ. ಆದರೆ ಏನಂತಂದ್ರೆ ಇವಾಗ ನೋಡಿದಾಗ ತುಂಬಾ ಜನ ದೊಡ್ಡ ಯೂಟ್ಯೂಬರ್ಗಳೇ ಸಜೆಸ್ಟ್ ಮಾಡ್ತಾರೆ ಈ ಮೈಕ್ನ ತಗೊಳ್ಳೋದಕ್ಕೆ. ಜೊತೆನಲ್ಲಿ ಏನು ಯೂಸ್ ಕೂಡ ಮಾಡ್ತಾರೆ ಅವರು. ನಾನೇ ನೋಡಿದ್ದೀನಿ ತುಂಬಾ ಜನನ. ಅದಾದ್ಮೇಲೆ ನಾನು ಅನ್ಕೊಂಡೆ ಓಕೆ ಚೆನ್ನಾಗಿರೋ ಮೈಕೆ ತಗೊಂಡಿದ್ದೀನಿ ನಾನು ಅಂತ. ನಿಮಗೂ ಏನಾದರೂ ಬೇಕಿತ್ತು ಅಂತಂದ್ರೆ ನಾನು ಇದನ್ನ ಪ್ರಾಡಕ್ಟ್ ಲಿಂಕಲ್ಲಿ ಹಾಕಿರ್ತೀನಿ, ನೋಡಿ ಅದನ್ನ ಕ್ಲಿಕ್ ಮಾಡಿಬಿಟ್ಟು ತಗೊಳ್ಳಿ ಆಯ್ತಾ. ಈ ಮೈಕ್ನ ತುಂಬಾ ಚೆನ್ನಾಗಿದೆ. ವಾಯ್ಸ್ ಕ್ಲಾರಿಟಿ ಅಷ್ಟೇ, ಯಾವುದೇ ಸೆಟ್ಟಿಂಗ್ಗಳ ಅವಶ್ಯಕತೆ ಇಲ್ಲ. ಕೇಳ್ತಿರ್ತಾರಲ್ಲ ನಿಮ್ಮ ವಾಯ್ಸ್ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಅಂತ ಅಂದ್ಬಿಟ್ಟು ಮೈಕಿಂದನೇ. ಮೈಕ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕ್ಲಾರಿಟಿ ಇದೆ. ಹಾಗಾಗಿ ಇದನ್ನ ಬೇಕಿದ್ರೆ ನೀವು ತಗೊಬೋದು. ಅದು ಬಿಟ್ರೆ ನೀವು ಬೋಯೋ ಮೈಕನ್ನು ಕೂಡ ತಗೊಬೋದು. ವಿತ್ ವೈಯರ್ ಸಿಗುತ್ತೆ, ವೈರ್ಲೆಸ್ ಸಿಗುತ್ತೆ. ಕಮ್ಮಿ ರೇಟ್ ಪರ್ಚೇಸ್ ಮಾಡಿ. ಆದಷ್ಟು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ ಆಯ್ತಾ. ಸೆಲ್ಫಿ ಸ್ಟಿಕ್ಕು, ಟ್ರೈಪಾಡು ಮತ್ತೆ ಏನು ಮೈಕ್ ಬಗ್ಗೆ ಆಯ್ತು. ಇನ್ನು ಅದಾದ್ಮೇಲೆ ವ್ಲಾಗ್ನ ಶೂಟ್ ಮಾಡ್ಕೊಳ್ಳೋದು ಹೆಂಗೆ. ತುಂಬಾ ಜನ ಏನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಅದರಲ್ಲೂ ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರು ಸರಿಯಾಗಿ ಅವರಿಗೆ ಮೊಬೈಲ್ ಹಿಡ್ಕೊಂಡು ಶೂಟ್ ಮಾಡಕ್ ಬರ್ತಾ ಇಲ್ಲ. ಕೈಯಲ್ಲಿ ಹಿಡಿದು ನೀವು ಶೂಟ್ ಮಾಡ್ತೀರಾ ಅನ್ನೋದಾದ್ರೆ, ಕೆಲವರು ಇನ್ನೂ ಫಸ್ಟ್ ವ್ಲಾಗ್ಗಳನ್ನೆಲ್ಲ ಹೆಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ತರ ವರ್ಟಿಕಲ್ ಅಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಮೊಬೈಲ್ನ. ಈ ತರ ವರ್ಟಿಕಲ್ ಅಲ್ಲಿ ಇಟ್ಕೊಂಡು ನೀವು ಶಾರ್ಟ್ಸ್ ಗಳಿಗೆ ಹಾಕಿದ್ರೆ ಓಕೆ, ಅದು ಲಾಂಗ್ ವಿಡಿಯೋಗಳಿಗೆ ಸರಿ ಹೋಗಲ್ಲ. ಈ ತರ ಆರಿಜೆಂಟಲ್ ಅಲ್ಲಿ ವಿಡಿಯೋಗಳನ್ನ ಮಾಡ್ಬೇಕಾಗತ್ತೆ. ಈ ತರ ಮಾಡಿದಾಗ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಲಾಂಗ್ ವಿಡಿಯೋಗಳು. ಹಾಗಾಗಿ ನೀವು ವರ್ಟಿಕಲ್ ಅಲ್ಲಿ ಇಟ್ಕೊಂಡು ವಿಡಿಯೋಗಳನ್ನ ಹಾಕಬೇಡಿ, ಆದಷ್ಟು ಹಿಂಗೆ ಹಾರಿಜೆಂಟಲ್ ಅಲ್ಲಿ ಇಟ್ಕೊಂಡು ವಿಡಿಯೋಗಳನ್ನ ಮಾಡಿ ಆಯ್ತಾ. ಇನ್ನು ವಿಡಿಯೋ ಮಾಡೋವಾಗ, ವ್ಲಾಗ್ಗಳನ್ನ ಮಾಡೋವಾಗ ಆದಷ್ಟು ನೀವು ಬ್ಯಾಕ್ ಕ್ಯಾಮ್ರಾನ ಯೂಸ್ ಮಾಡಿ, ಫ್ರಂಟ್ ಕ್ಯಾಮ್ರಾನ ಯೂಸ್ ಮಾಡಬೇಡಿ. ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿದ್ದೀರಾ ಅಂತಂದಾಗ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರಲ್ಲ. ಅದೇ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿದ್ದೀರಾ ಅಂತಂದಾಗ ವಿಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ, HD ನಲ್ಲಿ ಬರುತ್ತೆ. ನೋಡಿರ್ತೀರಾ ತುಂಬಾ ಜನದ ವಿಡಿಯೋಗಳು. ಈಗ ನಂದೇ ವ್ಲಾಗ್ಗಳು ನೋಡಿ, ಹಳೆ ವ್ಲಾಗ್ಗಳೆಲ್ಲನೂ ನಾನು ಮೊನ್ನೆ ಊರಿಗೆ ಹೋಗಿರೋ ವ್ಲಾಗ್ಗಳನ್ನಾಗಲಿ ನೋಡಿ, ಎಷ್ಟು ಕ್ಲಾರಿಟಿ ಕ್ಲಿಯರ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಆ ಥರ ಇರಬೇಕು ಅಂತಂದ್ರೆ ನಾನು ಅದರಲ್ಲೂ ಕೆಲವೊಂದ್ಸರಿ ನನ್ನನ್ನು ತೋರಿಸುವಾಗ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿದ್ದೀನಿ. ಅದನ್ನ ಬೇಕಾದ್ರೆ ನೋಡಿ ನೀವು, ಸರಿಯಾಗಿ ಕ್ಲಾರಿಟಿ ಇಲ್ಲ. ಅದೇ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿರೋದ್ರಲ್ಲಿ ಕ್ಲಾರಿಟಿ ಚೆನ್ನಾಗಿದೆ. ಅದಕ್ಕೆ ನಾನು ಹೇಳೋದು ಬ್ಯಾಕ್ ಕ್ಯಾಮ್ರಾನ ಯೂಸ್ ಮಾಡಿ, ಫ್ರಂಟ್ ಕ್ಯಾಮ್ರಾನ ಯೂಸ್ ಮಾಡಬೇಡಿ. ನೀವು ಕೈಯಲ್ಲಿ ಹಿಡಿದು ವಿಡಿಯೋ ಮಾಡೋವಾಗ್ಲೂ ಅಷ್ಟೇನೆ, ಇಲ್ಲ ಅಂತಂದ್ರೆ ನೀವೆಲ್ಲಾದ್ರೂ ಫೋನ್ನ ಇಟ್ಬಿಟ್ಟು ಟ್ರೈಪಾಡ್ಗೆ ಹಾಕ್ಬಿಟ್ಟು ವಿಡಿಯೋ ಮಾಡೋವಾಗ್ಲೂ ಅಷ್ಟೇನೆ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡಬೇಡಿ, ಬ್ಯಾಕ್ ಕ್ಯಾಮ್ರಾನೇ ಫೋಕಸ್ ಮಾಡಿ. ಹಂಗೆ ಮಾಡಿದಾಗ ಮಾತ್ರನೇ ನಿಮ್ದು ಬ್ಯಾಕ್ ಗ್ರೌಂಡ್ ಏನಿದೆ ಅದು ಕ್ಲಿಯರ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಆಯ್ತಾ. ಇನ್ನು ಫ್ರಂಟ್ ಕ್ಯಾಮ್ರಾ ಹಿಡಿದು ನೀವು ಈ ತರ ಮಾತಾಡುವಾಗ ಏನಾಗುತ್ತೆ ಅಂತಂದ್ರೆ, ತುಂಬಾ ಜನನ ನೋಡಿದೀನಿ ನಾನು, ತುಂಬಾ ವಿಡಿಯೋಗಳನ್ನ ನೋಡಿದೀನಿ. ಅವ್ರು ಮಾಡ್ತಾ ಇರೋ ಮಿಸ್ಟೇಕ್ ಏನು ಅಂತಂದ್ರೆ, ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ, ಕ್ಯಾಮ್ರಾ ಕಡೆ ನೋಡಲ್ಲ ಅವರು, ಅವ್ರು ನೋಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಅವ್ರು ನೋಡ್ಕೊಂಡು ಮಾತಾಡುವಾಗ ಅವ್ರ ವಿಡಿಯೋಗಳನ್ನ ನೋಡೋರಿಗೆ ಅದೊಂಥರ ಚೆನ್ನಾಗಿ ಅನ್ಸಲ್ಲ. ತುಂಬಾ ದೊಡ್ಡ ಯೂಟ್ಯೂಬರ್ಗಳೇ ಆ ಥರ ಮಾಡ್ತಾರೆ. ಅದಕ್ಕೆ ಹೇಳೋದು ಫ್ರಂಟ್ ಕ್ಯಾಮ್ರಾ ಇಟ್ಕೊಬೇಡಿ. ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡಾಗ ನೀವು ನೋಡ್ತಾ ಇರ್ತೀರಾ, ಕ್ಯಾಮ್ರಾ ಕಡೆ ನೋಡಲ್ಲ. ನೋಡೋರಿಗೆ ಅವ್ರು ನಮ್ಮನ್ನ ನೋಡ್ತಾ ಇಲ್ಲ ಅಂತ ಅನ್ಸುತ್ತೆ. ವಿಡಿಯೋದಲ್ಲಿ ಈಗ ನಾನೇನ್ ಮಾತಾಡ್ತಾ ಇದ್ದೀನಿ, ನಾನು ಕ್ಯಾಮ್ರಾ ನೋಡಿ ಮಾತಾಡಿದಾಗ ನಿಮ್ಮನ್ನ ನೋಡಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಅದೇ ನಾನೇನಾದ್ರೂ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ನಾನು ನೋಡಿ ಮಾತಾಡ್ಕೊತಾ ಇದ್ದಾಗ ಬರೀ ನಾನೇ ನೋಡ್ತಾ ಇದ್ದೀನಿ ಅಂತ ಅನ್ಸುತ್ತೆ, ನಿಮ್ಮನ್ನ ನೋಡ್ತಾ ಇದ್ದೀನಿ ಅಂತ ಅನ್ಸೋದೇ ಇಲ್ಲ. ಅದು ವಿಡಿಯೋದಲ್ಲಿ ಚೆನ್ನಾಗಿ ಕಾಣಲ್ಲ ಆಯ್ತಾ. ಅದಕ್ಕೇನೆ ಯಾವತ್ತೂ ಕೂಡ ನೀವು ವಿಡಿಯೋ ಮಾಡೋವಾಗ ಫ್ರಂಟ್ ಕ್ಯಾಮ್ರಾ ಹಿಡಿಬೇಡಿ, ಬ್ಯಾಕ್ ಕ್ಯಾಮ್ರಾ ಹಿಡೀರಿ. ನೀವು ಔಟ್ಸೈಡ್ ಎಲ್ಲ ವಿಡಿಯೋ ಮಾಡ್ತೀನಿ ಅಂತಂದಾಗ ಅವಾಗ ನೀವು ಸೆಲ್ಫಿ ಸ್ಟಿಕ್ಕೇ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ. ನೀವು ಜಸ್ಟ್ ಫೋನನ್ನ ಕೈಯಲ್ಲಿ ಹಿಡ್ಕೊಂಡೇ ವಿಡಿಯೋ ಮಾಡ್ಕೊಬಹುದು. ನಾನು ಕೂಡ ಅಷ್ಟೇನೆ, ನಾನು ಎಲ್ಲೂ ಸೆಲ್ಫಿ ಸ್ಟಿಕ್ನ ತಗೊಂಡು ಹೋಗಲ್ಲ. ಇದ್ರೂ ಕೂಡ ನಾನು ಯೂಸ್ ಮಾಡಲ್ಲ. ನಾನು ಫೋನಲ್ಲೇ ಕೈಯಲ್ಲೇ ಫೋನ್ ಹಿಡ್ಕೊಂಡು ವಿಡಿಯೋನ ಮಾಡ್ಕೊಳ್ಳೋದು. ಅವಾಗ ನೀವು ಹಂಗೆ ವಿಡಿಯೋ ಮಾಡ್ತೀನಿ ಅಂತಂದಾಗ ಈ ತರ ಬ್ಯಾಕ್ ಕ್ಯಾಮ್ರಾನ ಫೇಸ್ ಮಾಡ್ಕೊಂಡ್ರೆ ಈ ತರ ಇರುತ್ತೆ. ನೀವು ಆಚೆ ಏನಾದ್ರೂ ತೋರಿಸ್ಬೇಕು, ಹಿಂದೆಗಡೆ ವಿಡಿಯೋ ಏನಾದ್ರೂ ತೋರಿಸ್ಬೇಕು ಅಂತಂದಾಗ ನೀವು ಈಸಿಯಾಗಿ ಹಿಂಗೆ ತಿರುಗಿಸ್ಕೊಬಹುದು ಫೋನ್ನ. ಈ ತರ ಮಾಡ್ಕೊಂಡಾಗ ವಿಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ಫ್ರಂಟ್ ಕ್ಯಾಮ್ರಾ ಮಾಡ್ಕೊಂಡು ಅದನ್ನ ತಿರುಗಿಸಿದ್ರೆ ಆ ಫ್ರಂಟ್ ಅಲ್ಲಿ ಸರಿಯಾಗಿ ಕ್ಲಿಯರ್ ಆಗಿ ಬರಲ್ಲ ವಿಡಿಯೋ. ಹಾಗಾಗಿ ನೀವು ಆ ತರ ಮಾಡಕ್ ಹೋಗ್ಬೇಡಿ. ಈ ತರ ಬ್ಯಾಕ್ ಕ್ಯಾಮ್ರಾನ ಯೂಸ್ ಮಾಡ್ಕೊಳ್ಳಿ. ಬೇಕು ಅಂತಂದಾಗ ಈಸಿಯಾಗಿ ಈ ತರ ತಿರುಗಿಸ್ಕೊಬಹುದು ಆಯ್ತಾ. ಈ ತರ ಮಾಡ್ಕೊಳ್ಳಿ. ಇನ್ನು ಕೆಲವರು ಮಾಡೋದೇನು ಅಂದ್ರೆ, ವಿಡಿಯೋ ಶೂಟ್ ಮಾಡೋವಾಗ ಈ ತರ ಹಿಂಗ್ ಕೆಳಗಡೆ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ. ಹಿಂಗ್ ಕೆಳಗಡೆ ಇಟ್ಕೊಂಡಾಗ ಬರೀ ನಿಮ್ಮ ಫೇಸ್ ಅಷ್ಟೇ ಕಾಣಿಸ್ತಾ ಇರುತ್ತೆ.
ಬ್ಯಾಕ್ ಗ್ರೌಂಡ್ ಏನು ಕಾಣಿಸಲ್ಲ. ಅದೇ ಕೈನ ಈ ತರ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ಹಿಂಗ್ ವಿಡಿಯೋನ ಮಾಡ್ತೀವಿ ಅಂತಂದಾಗ ನಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲ ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ನೀವು ಈ ತರ ಮೇಲೆ ಇಡ್ಕೊಂಡು ವಿಡಿಯೋನ ಮಾಡಿ, ಅವಾಗ ನಿಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲ ನೀಟಾಗಿ ಕಾಣಿಸುತ್ತೆ. ಈ ತರ ಮಾಡ್ಕೊಂಡಾಗ ವಿಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋ ಶೂಟ್ನ ಈ ತರ ಮಾಡ್ಕೊಳ್ಳಿ. ಹೊಸದಾಗಿ ಚಾನೆಲ್ಗಳನ್ನ ಮಾಡ್ಕೊಂಡಿರೋರಿಗೆ ಸರಿಯಾಗಿ ಗೊತ್ತಿರಲ್ಲ. ಇನ್ನು ಕುಕಿಂಗ್ ಮಾಡೋವಾಗ್ಲೂ ಅಥವಾ ಮನೆಯಲ್ಲಿ ವ್ಲಾಗ್ಗಳನ್ನ ಮಾಡೋವಾಗ್ಲೂ ಫೋನ್ನ ಒಂದ್ ಕಡೆ ಇಟ್ಬಿಟ್ಟು ನೀಟಾಗಿ ರಿಂಗ್ ಲೈಟ್ ಏನ್ ತೋರಿಸ್ದೆ ಅಲ್ಲ ಅದಕ್ಕೆ ಹಾಕ್ಬಿಟ್ಟು ಇಟ್ಬಿಟ್ಟು ನೀವು ವಿಡಿಯೋಗಳನ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ ಇಟ್ಕೊಂಡು ವಿಡಿಯೋಗಳನ್ನ ಮಾಡ್ಕೊಬಹುದು. ಇನ್ನು ಕುಕಿಂಗ್ ಮಾಡ್ತೀವಿ ಅಂತಂದಾಗ ನಾನು ಹೇಳ್ದೆ ಎಲ್ಲ ಸೆಲ್ಫಿ ಸ್ಟಿಕ್ ಇತ್ತು ಅಂತಂದ್ರು ಸಾಕು ನಮಗೆ. ಅದನ್ನೇ ನಾವು ಕಿಚನ್ ಅಲ್ಲಿ ಸ್ಟವ್ ಪಕ್ಕದಲ್ಲಿ ಸೆಟ್ ಮಾಡಿಬಿಟ್ಟು ವಿಡಿಯೋಗಳನ್ನ ಮಾಡ್ಬೋದು. ತುಂಬಾ ಜನ ಕುಕಿಂಗ್ ಮಾಡೋರು ಕೈಯಲ್ಲಿ ಫೋನ್ ಹಿಡ್ಕೊಂಡು ವಿಡಿಯೋಗಳನ್ನ ಮಾಡ್ತೀರಾ. ಹಂಗ್ ಮಾಡಕ್ ಹೋಗ್ಬೇಡಿ. ಕೈಯಲ್ಲಿ ಫೋನ್ ಹಿಡಿದಾಗ ಅದು ಶೇಕ್ ಆಗ್ತಾ ಇರುತ್ತಲ್ಲ, ಆವಾಗ ಕುಕಿಂಗ್ ಸರಿಯಾಗಿ ಕಾಣಿಸಲ್ಲ. ಯಾಕಂದ್ರೆ ನಮಗೆ ಮೇಯ್ನು ಅಲ್ಲಿ ಬೇಕಾಗಿರೋದೇ ಅಡಿಗೆನ ತೋರಿಸೋದು. ನಮ್ಮ ಫೇಸ್ ತೋರಿಸಿ ನಾವು ಕುಕಿಂಗ್ ಮಾಡಲ್ಲ, ಅಡಿಗೆನ ಮಾತ್ರ ತೋರಿಸಿ ಕುಕಿಂಗ್ ಮಾಡ್ತಿರ್ತೀವಿ. ಆವಾಗ ನಾವು ಕ್ಲೀನಾಗಿ ಒಂದು ಸ್ಟಿಕ್ಗೆ, ಸೆಲ್ಫಿ ಸ್ಟಿಕ್ಗೆ ಅಥವಾ ಟ್ರೈಪಾಡ್ಗೆ ಹಾಕೊಂಡು ವಿಡಿಯೋ ಮಾಡಿದ್ರೆ ಕ್ಲಿಯರ್ ಆಗಿ ನಮ್ಮ ಫುಡ್ ಕ್ಲೀನಾಗಿ ಕಾಣಿಸುತ್ತೆ. ಇಲ್ಲ ಅಂತಂದ್ರೆ ಹಿಂಗ್ ಶೇಕ್ ಆಗ್ತಾ ಇರುತ್ತೆ. ಹಂಗ್ ಶೇಕ್ ಮಾಡಿದ್ರೆ ಚೆನ್ನಾಗಿರಲ್ಲ. ನೀವು ವ್ಲಾಗ್ ಮಾಡೋವಾಗ್ಲೂ ಅಷ್ಟೇನೆ ಶೇಕ್ ಮಾಡಬೇಡಿ. ಫೋನ್ನ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಹಿಂಗ್ ಕೈಯಲ್ಲಿ ಕ್ಲಿಯರ್ ಆಗಿ ಇಟ್ಕೊಂಡು ವಿಡಿಯೋನ ಮಾಡ್ಕೊಡಿ ಆಯ್ತಾ. ಈ ತರ ಮಾಡ್ಕೊಂಡ್ರೆ ಓಕೆ. ಇನ್ ಆದಷ್ಟು ವ್ಲಾಗ್ಗಳನ್ನ ಮಾಡೋರು ನೀವು ಡೈರೆಕ್ಟ್ ಆಗಿ ಮಾತಾಡ್ಕೊಂಡೆ ವ್ಲಾಗ್ನ ಮಾಡಿದ್ರೆ ಒಳ್ಳೇದೇನೆ. ಡೈರೆಕ್ಟ್ ಆಗಿ ಮಾತಾಡಿದಾಗ ಮೈಕ್ ಬೇಕು ಅಂತಾನು ಏನು ಇಲ್ಲ. ಈಗ ನಾನು ಊರ್ಗ್ ಹೋಗಿರೋ ವಿಡಿಯೋದಲ್ಲಿ ಯಾವುದೇ ಮೈಕ್ ಯೂಸ್ ಮಾಡಿಲ್ಲ ಆಯ್ತಾ. ಹಂಗೆ ಮಾತಾಡಿದ್ದೀನಿ ನಾನು. ಹೆಂಗಿದ್ರೆ ಹಂಗೆ ವಿಡಿಯೋನ ಹಾಕಿದ್ದೀನಿ. ಯಾವುದೇ ಅದರಲ್ಲಿ ನಾನು ಎಡಿಟ್ ಮಾಡಿಲ್ಲ, ಏನು ಮಾಡಿಲ್ಲ, ವಾಯ್ಸ್ ಓವರ್ ಕೊಟ್ಟಿಲ್ಲ, ಏನು ಇಲ್ಲ. ಹಂಗೆ ಹಾಕಿರೋದು ವಿಡಿಯೋನ. ಆ ತರ ನೀವು ಡೈರೆಕ್ಟ್ ಆಗಿ ಮಾತಾಡಿ ಕೂಡ ವಿಡಿಯೋ ಹಾಕ್ಬೋದು. ಇಲ್ಲ ಅನ್ನೋದಾದ್ರೆ ನೀವು ಶೂಟ್ ಮಾಡ್ಕೊಂಡ್ಬಂದು ವಾಯ್ಸ್ ಓವರ್ನ ಕೊಟ್ಬಿಟ್ಟು ಕೂಡ ವಿಡಿಯೋ ಹಾಕೊಬಹುದು. ಆದಷ್ಟು ವ್ಲಾಗ್ಗಳನ್ನ ಮಾಡುವಾಗ ಡೈರೆಕ್ಟ್ ಆಗಿ ವಿಡಿಯೋದಲ್ಲಿ ಮಾತಾಡ್ಕೊಂಡು ವ್ಲಾಗ್ಗಳನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ವಾಯ್ಸ್ ಓವರ್ ಕೊಟ್ಟರು ಚೆನ್ನಾಗೇ ಇರುತ್ತೆ. ಮಧ್ಯದಲ್ಲಿ ವಾಯ್ಸ್ ಓವರ್ನ ಕೊಡಿ. ಆದಷ್ಟು ಡೈರೆಕ್ಟ್ ಆಗಿ ಮಾತಾಡಿ. ಹಾಗೆ ನ್ಯಾಚುರಲ್ ಆಗಿ ಏನು ಬಂದಿರುತ್ತೆ ಅದನ್ನ ಎಡಿಟ್ ಮಾಡ್ದಂಗೆ ಹಂಗಂಗೆ ಹಾಕಿದಾಗ ಅದು ಚೆನ್ನಾಗಿ ಇರುತ್ತೆ ನೋಡೋದಕ್ಕೆ, ರಿಯಲಿಸ್ಟಿಕ್ ಆಗಂತ ಅನ್ಸುತ್ತೆ. ಆದಷ್ಟು ರಿಯಲಿಸ್ಟಿಕ್ ಆಗಿ ವಿಡಿಯೋಗಳನ್ನ ಮಾಡಿ. ಜಾಸ್ತಿ ಫೇಕ್ ಆಗಿ ವಿಡಿಯೋಗಳು ಬೇಡ. ನಿಮ್ಮ ಮಾತುಗಳು ಅಷ್ಟೇನೆ ನಾರ್ಮಲ್ ಆಗಿ ನೀವು ಏನ್ ಮಾತಾಡ್ತೀರಾ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಹೆಂಗ್ ಮಾತಾಡ್ತೀರಾ ಅದೇ ಮಾತುಗಳನ್ನೇ ನೀವು ವಿಡಿಯೋದಲ್ಲೂ ಮಾತಾಡಿ. ಅದು ಬಿಟ್ಟು ಏನೋ ತುಂಬಾ ಪ್ರೊಫೆಷನಲ್ ಆಗಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ಒಂಥರ ಪಾಲಿಶ್ ಹಾಕೋ ತರ ಮಾತುಗಳು ಅದು ಬೇಡ. ರಿಯಲಿಸ್ಟಿಕ್ ಆಗಿರ್ಲಿ ನಿಮ್ಮ ಮಾತಾಗ್ಲಿ, ಏನಿರುತ್ತೆ ನೀವು ಮಾತಾಡೋ ಮಾತುಗಳು ಎಲ್ಲಾನು ರಿಯಲಿಸ್ಟಿಕ್ ಆಗಿರ್ಲಿ ಆಯ್ತಾ. ಇದು ವ್ಲಾಗ್ ಶೂಟ್ ಮಾಡೋದು ಈ ತರ ಇರುತ್ತೆ. ಹೆಂಗ್ ಅನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಅಲ್ಲಿ ಹೇಳಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನನಗ್ ಗೊತ್ತಿರೋಷ್ಟು ನಾನು ಏನೇನೆಲ್ಲ ಏನೋ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಇನ್ನು ನನ್ನ ವಾಯ್ಸ್ ಏನಾದರೂ ಸರಿಯಾಗಿ ಕೇಳಿಸ್ತೋ ಇಲ್ವಾ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ಸ್ವಲ್ಪ ಹುಷಾರಿಲ್ಲ ನನಗೆ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ. ಹೆಂಗ ಅನಿಸ್ತೋ ಏನೋ ಗೊತ್ತಿಲ್ಲ. ವಿಡಿಯೋ ಮಾಡಿದ್ದೀನಿ, ಕಮೆಂಟಲ್ಲಿ ಹೇಳಿ ಆಯ್ತಾ. ಅಷ್ಟೇ. ಇವತ್ತಿನ ವಿಡಿಯೋ ಕೂಡ ಇಷ್ಟೇನೆ. ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.